20 ವರ್ಷವಾದರೂ ರೈತನಿಗೆ ಸಿಗದ ಪರಿಹಾರ. ರೊಚ್ಚಿಗೆದ್ದ ರೈತನಿಂದ ಅಧಿಕಾರಿಗೆ ಚಪ್ಪಲಿ ಸೇವೆ. ಬಿಟಿಡಿಎ ಅಧಿಕಾರಿಗೆ ರೈತ ಚಪ್ಪಲಿ ಏಟನ್ನ ಕೊಟ್ಟಿದ್ದಾರೆ. 20 ವರ್ಷ ಆಗಿದೆ, ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತಹ ರೈತ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಚಪ್ಪಲಿ ಏಟು ಕೊಟ್ಟಿದ್ದಾರೆ ಬಿಟಿಡಿಎ ಅಧಿಕಾರಿಗೆ. ಬಿಟಿಡಿಎ ಕಚೇರಿಯ ಕೇಸ್ ವರ್ಕರ್ ಅಂಕದಗೆ ಚಪ್ಪಲಿ ಏಟು ಬಿದ್ದಿದೆ. ರೈತ ಬಸವರಾಜ್ ದೊಡ್ಡಮನಿ ಅವರು ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಇದು ಬಾಗಲಕೋಟೆ ನಗರದ ಬಿಟಿಡಿಎ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ರೈತನ ಆಕ್ರೋಶ ಚಪ್ಪಲಿ ಏಟು ಕೊಡುವವರಿಗೂ ಕೂಡ ಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ಬಿಟಿಡಿಎಯಿಂದ ಭೂಸ್ವಾಧೀನ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಕ್ಕಾಗಿ ಕಾದು 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 ರೈತ ಬೇಸತ್ತು ಹೋಗಿದ್ದಾರೆ. ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಶಾಸಕ ಉಮೇಶ್ ಮೇಟಿ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಸಲಾಗ್ತಿತ್ತು. ಕಾರ್ಯಕ್ರಮದ ವೇಳೆ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು. ಪ್ರತಿಭಟನೆ ವೇಳೆ ನೊಂದ ರೈತ ಬಿಟಿಡಿಎ ಅಧಿಕಾರಿಗೆ ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ರೈತನ ಆಕ್ರೋಶ ಕಾಣಿಸ್ತಾ ಇದೆ. 20 ವರ್ಷ ಆಯ್ತು ಭೂಮಿಯನ್ನ ನಾವು ಕಳ್ಕೊಂಡು, ಪರಿಹಾರ ಇಲ್ಲ ಅನ್ನುವಂಥದ್ದು. ಯಾಕೆ ಇಷ್ಟೊಂದು ವಿಳಂಬ ಆಗಿದೆ? ಇವತ್ತು ಆ ರೈತನಿಗೆ ಏನಾದ್ರೂ ಪರಿಹಾರ ಕೊಡ್ಲಾಗ್ತಾ ಇತ್ತಾ? ಅಲ್ಲಿ ಹೇಗೆ ಪ್ರತಿಭಟನೆಗಳು ಯಾಕೆ ಆಗ್ತಾ ಇತ್ತು ದಲಿತ ಪರ ಸಂಘಟನೆಗಳಿಂದ? ನಮಿತಾಜನ್, ಬಾಗಲಕೋಟೆ ನಗರದಲ್ಲಿ ಪ್ರಮುಖವಾಗಿ ಮುಳುಗಡೆ ಆಗಿರೋದ್ರಿಂದಾಗಿ ಇಲ್ಲಿ ಹೊಸ ನಗರವನ್ನ ಪುನರ್ವಸತಿ ಕೇಂದ್ರವಾಗಿ ಮಾಡ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈ ಒಂದು ರೈತ ಬಸಪ್ಪ ದೊಡ್ಡಮನಿ ಅನ್ನುವಂತ ರೈತ ಏನಿದ್ದಾನೆ, ಈತನ ಜಮೀನನ್ನ ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 20 ವರ್ಷಗಳ ಹಿಂದೆ ಆತನ ಜಮೀನನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅಂದ್ರೆ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಲಾಗಿತ್ತು. ಒಂದು 4 ಎಕರೆ ಜಮೀನು. ಆ ಜಮೀನಿಗೆ ಸಂಬಂಧಪಟ್ಟಂತೆ ಆತನಿಗೆ ಇದುವರೆಗೂ ಕೂಡ ಸೂಕ್ತವಾದಂತಹ ಪರಿಹಾರ ಬಂದಿಲ್ಲ. ಅಂದ್ರೆ ಹಂತ ಹಂತವಾಗಿ ಪರಿಹಾರವನ್ನ ಕೊಡುವಂತದ್ದು ಇರುತ್ತೆ. ಇಲ್ಲಿ ಆತನಿಗೆ ಸೂಕ್ತವಾದಂತಹ ಪರಿಹಾರ ಬಂದಿರಲಿಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ ಆತ ಸಾಕಷ್ಟು ಬಾರಿ ವಿನೂತನವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಅಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆ ರೈತನ ಜಮೀನಿನಲ್ಲಿ ನಿರ್ಮಿಸಿರುವಂತಹ ರಸ್ತೆಯನ್ನಾಗಿದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ. ಬಳಿಕ ಬಿಟಿಡಿಎ ಕಚೇರಿಯನ್ನು ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದ. ಕೆಲವೊಂದಿಷ್ಟು ಬಾರಿ ಎತ್ತಿನ ಬಂಡಿಗಳನ್ನೆಲ್ಲ ತಗೊಂಡ್ಬಂದು ಬಿಟಿಡಿಎ ಕಚೇರಿಯ ಮುಂಭಾಗದಲ್ಲಿ ನಿಲ್ಲಿಸಿ ಆತನ ಆ ರೀತಿಯಾಗಿ ಪ್ರತಿಭಟನೆ ಮಾಡುವ ಮೂಲಕ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದ. ಆದ್ರೆ ಇಲ್ಲಿವರೆಗೂ ಕೂಡ 20 ವರ್ಷಗಳ ಕಳೆದ್ರೂ ಕೂಡ ಯಾವುದೇ ಪ್ರತಿಭಟನೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಸರಿಯಾಗಿ ಸ್ಪಂದನೆ ಸಿಗ್ತಿಲ್ಲ ಅನ್ನುವಂಥದ್ದು ಆ ರೈತನ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವತ್ತು ಬಾಗಲಕೋಟ್ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಶಾಸಕರ ನೇತೃತ್ವದಲ್ಲಿ ಇವತ್ತು ಮುಳುಗಡೆ ಸಂತ್ರಸ್ತರಿಗೆ, ಅಂದ್ರೆ ಮುಳುಗಡೆ ಬಾಧಿತ ಸಂತ್ರಸ್ತ ಇರ್ತಾರೆ, ಅವರಿಗೆ ಪುನರ್ವಸತಿಗಾಗಿ ನಿವೇಶನಗಳನ್ನ ಕೊಡುವಂತ ಹಿನ್ನೆಲೆಯಲ್ಲಿ ಅವರಿಗೆ ಹಕ್ಕುಪತ್ರವನ್ನ ಕೊಡೋದಕ್ಕೆ ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಈ ರೈತ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶನ ಹೊಂದಿದ್ದ. ಅದೇ ಒಂದು ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳು ಕೂಡ ಆ ರೈತನ ಬೆಂಬಲಕ್ಕೆ ಅಂತ ಹೇಳಿ ಬಂದಿತ್ತು. ಅದೇ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ ಬಳಿಕ ಒಬ್ರು ಕೇಸ್ ವರ್ಕರ್, ಅಂದ್ರೆ FDC, ಈ ಕಚೇರಿ ಇರ್ತಕ್ಕಂತ ಆ ರೈತನ ಪ್ರಕರಣ ಇದೆ, ಅಂದ್ರೆ ಈ ಭೂ ಸ್ವಾಧೀನ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಓರ್ವ FDC ಏನಿದ್ದಾರೆ, ಆ FDC ಬಳಿ ಹೋದಂತ ಸಂದರ್ಭದಲ್ಲಿ ಆ ರೈತ ಆಕ್ರೋಶಗೊಂಡು ಈ ರೀತಿಯಾಗಿ ಚಪ್ಪಲಿಯನ್ನ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹ ವಿಚಾರ. ಈ ಒಂದು ವಿಡಿಯೋ ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ಅಧಿಕಾರಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆತನ ಜಮೀನು ವಶಪಡಿಸಿಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡದಿರೋದಕ್ಕೆ ಆ ರೈತ ಆತನನ್ನ ಬೈದು ಆ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು. ನಮಿತಾ, ಮಂಜುನಾಥ್, ಈಗ ಆ ಸಂದರ್ಭದಲ್ಲಿ ಆ ರೈತ ಅಷ್ಟು ಕೋಪಗೊಳ್ಳೋದಕ್ಕೆ ಏನಾದ್ರೂ ಮಾತುಕತೆ ಆಯ್ತಾ? ಮಾತಿನ ಚಕಮಕಿ ಏನಾದ್ರೂ ಆಯ್ತಾ ಅಂತ? ನಮಿತಾಜನ್, ಈ ರೈತನನ್ನ ನಾವು ಕೂಡ ಮೊದಲಿನಿಂದ ನೋಡ್ತಾನೆ ಬರ್ತಾ ಇದೀವಿ. ಯಾಕಂತಂದ್ರೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಅದನ್ನ ವರದಿ ಮಾಡುವಂತದ್ದು ಆಗಿದೆ. ಆತನಿಗೆ ಒಂದ್ ರೀತಿಯಾಗಿ ಅಲದಾಟದಿಂದಾಗಿ ಒಂದ್ ರೀತಿ ಮಾನಸಿಕ ಸ್ಥಿತಿಮಿತಿಯನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ಆ ರೈತನನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲದಾಡಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈ ಹಿಂದಿನ ಸಂದರ್ಭದಲ್ಲಿಯೂ ಕೂಡ ಈ ಎತ್ತಿನ ಬಂಡಿಯನ್ನ ಅಡ್ಡ ಹಾಕಿ
ಬಿಡಿಎ ಕಚೇರಿಗೆ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡಿದ್ರು ಕೂಡ ತಮಗೂ ಮತ್ತು ಅಧಿಕಾರಿಗಳಿಗೆ ಏನು ಸಂಬಂಧವಿಲ್ಲದೇನೋ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಧಿಕಾರಿಗಳು ತಮ್ಮ ವರ್ತನೆಯನ್ನ ತೋರಿಸ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿನೇ ಅಲ್ಲಿರ್ತಕ್ಕಂಥ ಕೇವಲ ರೈತ ಮಾತ್ರ ಅಲ್ಲ, ಇನ್ನಷ್ಟು ಸಂತ್ರಸ್ತರು ಕೂಡ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಿಡಿಎದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವರ್ತನೆಗಳಿಂದ ಸಾಕಷ್ಟು ಜನರು ಬೆಸತ್ತಿದ್ದಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಈ ಅಧಿಕಾರಿಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು. ಇವತ್ತು ಕೇವಲ ಪುನರ್ವಸತಿ ಕೇಂದ್ರದಲ್ಲಿ ಹೋಗುವಂತ ಸಂತ್ರಸ್ತರಿಗೆ ಮಾತ್ರ ಅಲ್ಲದೆ ಅಲ್ಲಿರ್ತಕ್ಕಂಥ NOCಗಳಾಗಿರ್ಬೋದು, ಈ ಸ್ವತ್ತು ಇಂತಹ ಒಂದು ಏನು ಕಾಗದ ಪತ್ರದ ಕೆಲಸಗಳು ಇರ್ತವೆ ಅಲ್ಲಿಯೂ ಕೂಡ ಸಾಕಷ್ಟು ನೆನ್ನೆಗುದ್ದಿಗೆ ಬೀಳಿಸುವಂತದ್ದಾಗಿರ್ಬೋದು, ಅಲ್ಲಿ ಒಂದಿಷ್ಟು ಏಜೆಂಟ್ಗಳ ಹಾವಳಿ ಆಗಿರ್ಬೋದು, ಇಂತಹ ಪ್ರಕರಣಗಳು ಸಾಕಷ್ಟು ಈ ಬಿಡಿಎ ಕಚೇರಿ ಕಂಡು ಬಂದಿದ್ದಾವೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ತನೆ ಸರಿಯಾಗಿ ಇಲ್ಲದೆ ಇರುವಂತ ಕಾರಣದಿಂದಾಗಿ ಆತನಿಗೆ ಪದೇ ಪದೇ ಹೋದಂತ ಸಂದರ್ಭದಲ್ಲಿ ಕೇವಲ ನೆಪಗಳನ್ನ ಹೇಳುವಂತದ್ದು, ಮುಂದಕ್ಕೆ ಸಾಗಾಕುವಂಥದ್ದು ಇಂತಹ ಒಂದು ಘಟನೆ ನಡೆದಿದೆ. ಅದಕ್ಕೆ ಅಂತೇಳಿ ಈ ಒಂದು ರೈತ ಇವತ್ತು ಆ ವಾಗ್ವಾದ ನಡೆಸುವಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ನೀವು ಈ ರೀತಿಯಾಗಿ ನನಗೆ ಹೇಳ್ತೀರಿ ವಾಪಸ್ ಕಳಿಸ್ತೀರಿ ಅಂತ ಅಧಿಕಾರಿಗಳಿಗಾದ್ರೂ ಒಂಚೂರಾದ್ರೂ ರೈತರು 4 ಎಕರೆ ಆತ ಒಬ್ಬನೇ ಅಲ್ಲ, ಬೇರೆ ಬೇರೆಯವರು ಕೂಡ ಕಳ್ಕೊಂಡಿದ್ದಾರೆ. ಜೊತೆಗೆ 20 ವರ್ಷ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ಅಲ್ವಾ ಮಂಜುನಾಥ್? ಇದು ಅಷ್ಟು ಬೇಸತ್ತು ಹೋಗಿರ್ತಾರೆ, ಆಕ್ರೋಶ ಬರುತ್ತೆ. ಪ್ರತಿ ಬಾರಿ ಸಬೂಬು ಹೇಳ್ತಾನಿದ್ರೆ ಯಾಕೆ ಇಷ್ಟೊಂದು ವಿಳಂಬ ಧೋರಣೆ, ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಯಾಕೆ ಅಧಿಕಾರಿಗಳಿಗೆ? ಅಮಿತಾಜನ್, ಬಾಗಲಕೋಟೆಯ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದು ಒಂದು ರೀತಿಯಾಗಿ ಗ್ರಹಣ ಹಿಡಿದಿರುವಂತಹ ಕಚೇರಿ ಅಂತಾನೆ ಇಲ್ಲಿರುವಂತಹ ಜನರು ಹೇಳುವಂಥದ್ದು ಮತ್ತು ಸಂತ್ರಸ್ತರು ಹಿಡಿ ಶಾಪವನ್ನ ಪ್ರತಿನಿತ್ಯ ಹಾಕುವಂಥದ್ದು. ಯಾಕಂತಂದ್ರೆ ಇಲ್ಲಿ ಏನು ಸಂತ್ರಸ್ತರು ಭೂಮಿಯನ್ನ ಅಂದ್ರೆ ಪುನರ್ವಸತಿಗಾಗಿ ಭೂಮಿಯನ್ನ ಕಳ್ಕೊಂಡಿರುವಂತಹ ಸಂತ್ರಸ್ತರಾಗಿರ್ಬೋದು, ಮುಳುಗಡೆ ಸಂತ್ರಸ್ತರಾಗಿರ್ಬೋದು, ಈ ಎರಡೂ ಸಂತ್ರಸ್ತರು ಇಲ್ಲಿ ಅವರ ಪರಿಸ್ಥಿತಿಯನ್ನ ಹೇಳ್ತಿರೋಂಥದ್ದಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅನುದಾನದ ಕೊರತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೊರತೆಗಳಾಗಿರ್ಬೋದು, ಸಿಬ್ಬಂದಿಗಳು ಇದ್ರೂ ಕೂಡ ಸರಿಯಾಗಿ ಸ್ಪಂದಿಸದೇ ಇರುವಂತದ್ದು ಮತ್ತು ಈ ರೀತಿಯಾಗಿ ಏಜೆಂಟ್ಗಳ ಹಾವಳಿ, ಸಂತ್ರಸ್ತರಿಗೆ ಸಿಗಬೇಕಾದಂತ ನಿವೇಶನಗಳನ್ನ ಬೇರೆ ಯಾರ್ಯಾರಿಗೂ ಹಂಚಿಕೆ ಮಾಡ್ತಾರೆ, ಅಲ್ಲಿ ಅಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಇಂಥ ಒಂದು ವಾತಾವರಣ ಸಂಪೂರ್ಣವಾಗಿ ಆ ಬಿಟಿಎ ಕಚೇರಿಯನ್ನ ಆವರಿಸಿ ಅದು ಕಲುಷಿತವಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಆ ಬಿಟಿಎ ಬಗ್ಗೆ ಅಷ್ಟೊಂದು ಆಕ್ರೋಶದ ಮನೋಭಾವನೆಯನ್ನ ಹೊಂದಿದ್ದಾರೆ. ಇವತ್ತು ಈ ಕಚೇರಿಯನ್ನ ಶುದ್ಧೀಕರಣ ಮಾಡುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಹಲವಾರು ಬಾರಿ ದಾಳಿಗಳನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಮಾತ್ರ ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಒಂದೇನಂತಂದ್ರೆ ಈ ಹಿಂದೆ ಏನು 20 ವರ್ಷಗಳ ಹಿಂದೆ ಭೂ ಸ್ವಾಧೀನ ಮಾಡ್ಕೊಂಡಿದ್ರು ಆ ಎಲ್ಲಾ ಜಮೀನುಗಳಿಗೆ ಪುಡಿಗಾಸಿನ ಪರಿಹಾರಧನವನ್ನ ನೀಡಲಾಗಿದೆ. ಅದಕ್ಕಂತ ಹೇಳಿ ಕೆಲವೊಂದಿಷ್ಟು ರೈತರು ಏನ್ ಮಾಡಿದ್ದಾರೆ, ಕೋರ್ಟ್ ಮುಖಾಂತರ ನ್ಯಾಯಾಲಯಕ್ಕೆ ಹೆಚ್ಚುವರಿ ಅನುದಾನಕ್ಕಾಗಿ ಹೆಚ್ಚುವರಿ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆ ಪ್ರಕರಣಗಳು ಕೂಡ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದಾವೆ. ಇನ್ನು ಕೋರ್ಟ್ ನಲ್ಲಿ ಪೆಂಡಿಂಗ್ ಇರುವಂತಹ ಪ್ರಕರಣಗಳಿಗೆ ಇವರು ಕೂಡ ಪಕ್ಷಿದಾರರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಸೂಕ್ತವಾದ ರೀತಿಯಲ್ಲಿ ಕೋರ್ಟ್ಗೂ ಕೂಡ ಸ್ಪಂದಿಸೋದಿಲ್ಲ, ಅಲ್ಲಿಯೂ ಕೂಡ ಬಂಡತನವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿನೇ ಕೆಲವೊಂದಿಷ್ಟು ರೈತರು ಇವರ ವಿರುದ್ಧ ಈ ರೀತಿಯಾಗಿ ಹಿಡಿಶಾಪ ಹಾಕ್ತಾ ಇರುವಂತದ್ದು ಇಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದಾವೆ. ಅದು ಇವತ್ತು ತಾರಕಕ್ಕೇರಿ ಒಂದು ರೀತಿಯಾಗಿ ಅತಿರೇಕ ನಂತರ ಏನೇನು ಆಯ್ತು, ಏನಾದ್ರು ಮಾತುಕತೆಗಳ ಆಯ್ತಾ, ಏನಾದ್ರು ಸಂಧಾನ ರೀತಿಯಾಗಿ ಅವರನ್ನು ಮನವೊಲಿಸುವಂತ ಕೆಲಸಗಳು ಈ ರೀತಿ ಏನಾದ್ರು ಆಯ್ತಾ ನಂತರ ಬೆಳವಣಿಗೆಗಳು? ನಮಿತಾಜಿನ್, ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ರೈತ ಏನಾತರ ಅಧಿಕಾರಿಯ ಮೇಲೆ ಆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು, ಅದಾದ ಬಳಿಕ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸುಮಾರು 1-2 ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರು ಆಗಿತ್ತು. ಆಗ ಏನು ಆ ರೈತನ ಹಲ್ಲೆ ಮಾಡಿದಂತ ಬಳಿಕ ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಅವ್ರನ್ನ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಅನ್ನೋಂತ ಮಾಹಿತಿ ಇದೆ. ಸದ್ಯಕ್ಕೆ ಇದು ಮುಂದಿನ ಅಂದ್ರೆ ಈ ರೈತ ಯಾವ ರೀತಿಯಾಗಿ ಮುಂದೆ ಈ ಘಟನೆ ಬಗ್ಗೆ ಆ ರೈತ ಏನ್ ಹೇಳ್ತಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಸಿಬ್ಬಂದಿ ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.